ಇನ್ನು ಬಿಜೆಪಿ ಅವರಿಗೆ ಬರೀ ಬೆಂಕಿ ಇಡೋದೇ ಕೆಲಸ. ಬಿಜೆಪಿ ನಾಯಕರ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಜನರನ್ನ ಒಡೆಯೋದು ರಾಜಕೀಯ ಬಿಜೆಪಿ ಕೆಲಸವಾಗ್ಬಿಟ್ಟಿದೆ ಇದು. ಬಿಜೆಪಿ ನಾಯಕರ ಮದ್ದೂರು ಭೇಟಿಗೆ ಡಿಕೆ ಶಿವಕುಮಾರ್ ಆಕ್ರೋಶವನ್ನು ವ್ಯಕ್ತಪಡಿಸಿದ ಪರಿ ಇದು. ಡಿಸಿಎಂ ಡಿಕೆ ಮಾತಿಗೆ ಆರ್ ಅಶೋಕ್ ಕೂಡ ತಿರುಗೇಟನ್ನ ಕೊಟ್ಟಿದ್ದಾರೆ. ಕೆಲಸ ಇಲ್ಲದೆ ಅವರು 5 ವರ್ಷ ಇದ್ರು, ಅವರು ಇರೋದು ಇನ್ನು ಕೇವಲ 2 ವರ್ಷ ಅಂತ ವ್ಯಂಗ್ಯವಾಡಿದ್ದಾರೆ. ಚೀಫ್ ಮಿನಿಸ್ಟ್ರು, ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಎಲ್ಲ ನಾನು ಊರಲ್ಲಿಲ್ಲ, ನನಗೆ ಫುಲ್ ಮಾಹಿತಿ ಇಲ್ಲ ನನಗೆ. ಸೊ ಅವರು ರಿಯಾಕ್ಟ್ ಮಾಡೋದ್ರಿಂದ ಪೇಪರ್ ನಾನು ನೋಡಿದ್ದೀನಿ. ಸೊ ತಿಳಿದು ನಾನು ಮಾತಾಡ್ತೀನಿ ಅಷ್ಟೇ, ತಿಳಿದೆ ನಾನು ಮಾತಾಡೋಕೆ ಅಲ್ಲ. ಅವ್ರಿಗೇನು ಬೇರೆ ಕೆಲಸ ಇಲ್ಲ, ಬರೀ ರಾಜಕಾರಣ ಮಾಡೋದೇ ಕೆಲಸ, ಜನ ಭಾಗ ಮಾಡೋದೇ ಬೇಡ ಕೆಲಸ, ಬರೀ ಬೆಂಕಿ ಇಕ್ಕದೇ ಕೆಲಸ. ಅವ್ರಿಗೆ ಬೇರೆ ಇನ್ನೇನಿಲ್ಲ, ಅಭಿವೃದ್ಧಿ ಕೆಲಸ. ನಾನು ಆವತ್ತು ಹೇಳಿದ್ದೇನಲ್ಲ, ದೆಹಲಿಗೆ ಹೋಗಲಿ, ದುಡ್ಡು ತೊಗೊಬರಲಿ, ನರೇಗಾ ದುಡ್ಡು ಕೊಡಿಸ್ಲಿ, ಟ್ಯಾಕ್ಸ್ ದುಡ್ಡು ಕೊಡಿಸ್ಲಿ, ಕಾವೇರಿ ವಾಟರ್ಗೆ ಇದಕ್ಕೆ ಮೇಕೆದಾಟು ಪರ್ಮಿಷನ್ ಕೊಡಿಸ್ಲಿ, ಮಾದಾಯಿ ಪರ್ಮಿಷನ್ ಕೊಡಿಸ್ಲಿ ಅಂತ ಹೇಳ್ತಾ ಇದ್ದೀನಿ. ಫಸ್ಟ್ ಆ ಕೆಲಸ ಮಾಡಲಿ. ಇದರಲ್ಲ ಅರೆಸ್ಟ್ ಆಗಿ ಇನ್ನಿರೋದು ಅವ್ರದ್ದು ಇನ್ನು 2 ವರ್ಷ. ಮುಗ್ದಿದೆ, ಅಧಿಕಾರ ಎಲ್ಲ ಮುಗ್ದಿದೆ. ಇನ್ನು 2 ವರ್ಷ ಏನೇನು ಮಾತಾಡ್ತಿರೋ ಮಾತಾಡಿ. 2 ವರ್ಷ ಆದ್ಮೇಲೆ ಬಿಜೆಪಿ ಸರ್ಕಾರ ಬರ್ತೈತಲ್ಲ, ಅವಾಗ ಕೆಲಸ ಕೊಡ್ತೀರಿ ಎಲ್ಲ ನಿಮಗೆ. ಇದು ಆರ್ ಅಶೋಕ್ ಅವರು ತಿರುಗೇಟು ಕೊಟ್ಟಂತಹ ಪರಿ ಇದು. ಇನ್ನು ಲೈವ್ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಗಣೇಶ ಮೆರವಣಿಗೆ ಸಾಗ್ತಾ ಇದೆ. ಇದೇ ಸಂದರ್ಭದಲ್ಲಿ ಆರ್ ಅಶೋಕ್ ಹಾಗೆ ವಿಜಯೇಂದ್ರ ಪುಷ್ಪ ನಮನವನ್ನ ಗಣಪತಿ ಮೂರ್ತಿಗೆ ಸಲ್ಲಿಸಿದ್ದಾರೆ. ನಂತರದಲ್ಲೇ ಅವರು ರ್ಯಾಲಿಯಲ್ಲಿ ಪಾಲ್ಗೊಳ್ತಾ ಇರುವಂತಹ ದೃಶ್ಯಗಳಿದು. ಟಿಬಿ ಸರ್ಕಲ್, ಪೇಟೆ ಬೀದಿ, ಕೊಲ್ಲಿ ಸರ್ಕಲ್ನಿಂದ ಶಿಂಷಾ ನದಿಗೆ ಈಗ ಮೆರವಣಿಗೆ ಮೂರ್ತಿ ಸಾಗ್ತಾ ಇದೆ. 28 ಗಣೇಶ ಮೂರ್ತಿಯನ್ನ ಅದ್ಧೂರಿಯಾಗಿ ಬೀಳ್ಕೊಡುಗೆ ಕೊಡಲಾಗ್ತಾ ಇದೆ. ಇನ್ನು SP ಮಲ್ಲಿಕಾರ್ಜುನ್ ಕೂಡ, ಬಾಲದಂಡಿ ಅವರು ಕೂಡ ಸ್ಥಳದಲ್ಲೇ ಇದ್ದು ಪಥಸಂಚಲನ ಈಗಾಗಲೇ ನಡೆಸಿದ್ದು. 1500ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಈಗಾಗಲೇ ಸ್ಥಳದಲ್ಲಿ ಆಗಿದೆ. ಕ್ಷಣ ಕ್ಷಣಕ್ಕೂ ಕೂಡ ಅಲ್ಲಿ ಹದ್ದಿನ ಕಣ್ಣಿಟ್ಟು ಪೊಲೀಸರ ಕಣ್ಗಾವಲಿನಲ್ಲಿ ಸಾಗ್ತಾ ಇರುವಂತಹ ಮೆರವಣಿಗೆ ಇದು. DJ ಸದ್ದನ ಕೂಡ ಮಾಡ್ತಾ ಇದೆ. ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ಯುವಕರು. ಅದ್ಧೂರಿಯಾಗಿ ಗಣೇಶ ವಿಸರ್ಜನಾ ಮೆರವಣಿಗೆ ಸಾಗ್ತಾ ಇದೆ.